ಪ್ರಶ್ನೆ ಏನಪ್ಪ ಆ ಮೀನಿಂಗು ನನ್ಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಅವರು ಇವತ್ತು ಯಾಕೆ ಹೇಳ್ತಾ ಇದ್ದಾರಾ ರಕ್ಷಿ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ಟ್ರೆಂಡಿಂಗ್ ಟಾಪಿಕ್ ತಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ವಿಟ್ಟರ್ ಅಲ್ಲಿ ಏನ್ ಬರ್ದಿದ್ರಿ? ಟ್ವಿಟ್ಟರ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರಿ ತಾನೆ ಸ್ಟೋರಿನ, ಏನಂತ ಮೆನ್ಷನ್ ಮಾಡಿದ್ರಿ? ಅದನ್ನ ನೋಡಿ ತಾನೆ ನಿಮ್ಗೆ ಬಂದು ಮೆಸೇಜ್ಗಳು ಹಾಕ್ತಾರ ಅದು ಜನಗಳು. ದರ್ಶನ್ ಸರ್ ಫ್ಯಾನ್ಗಳು ಯಾರು ಹಾಕಲ್ಲ, ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿರೋರೆ ಬಂದು ನಿಮ್ಗೆ ಹಾಕೋದು. ನೀವೇನಾದ್ರು ನೋಡಿದ್ರ ಅವ್ರನ್ನ? ಅವ್ರ ಬಯೋಡೇಟಾ ಗೊತ್ತಾ ನಿಮ್ಗೆ? ಯಾರು ಮೆಸೇಜ್ ಹಾಕಿದಾರೆ ಅಂತ ಕರ್ಸಿ ನಿಲ್ಸಿ ಅವ್ರನ್ನ. ಅವ್ರು ದರ್ಶನ್ ಸರ್ ಫ್ಯಾನ್ಸ್ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನ್ 58 ಸಲ ಈ ತರದ್ದು ಅವ್ರ ಮೇಲೆ ತಪ್ಪೆಲ್ಲ ಒರೆಸ್ತಾ ಕೂತಿದ್ದೀರಾ. ನೀವು ಅವ್ರ ಜೊತೆ ಕೆಲಸ ಮಾಡಿರುವಂತ ಸಹ ನಟಿ ನೀವು. ನಿಮ್ಗೇನ್ ಮಾನ ಮರದಿ ಬೇಡವಾ ರಮ್ಯಾ ಅವರೇ? ನಿಮ್ಗೆ ರಮ್ಯಾ ಅವ್ರಿಗೆ ಇನ್ನೊಂದ್ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಕೋರ್ಟ್ ಅಲ್ಲಿ ಕೇಸ್ ಇರ್ಬೇಕಿದ್ರೆ ನೀವು ಆತರ ಟ್ವಿಟರ್ ಅಲ್ಲಿ ಬರ್ದಿರೋದು ಮೊದಲನೇ ತಪ್ಪು. ಸಾಮಾನ್ಯ ಜನಗಳಿಗಾಗಿ ನಮ್ಗೇನೇನೆ ಅಷ್ಟೊಂದು ಯೋಚನೆ ಇರುತ್ತೆ. ನೀವಿನ್ನು ಸಹ ನಟಿಯಾಗಿ ಕೆಲಸ ಮಾಡಿರುವಂತ ವ್ಯಕ್ತಿ ನೀವು. ನಿಮ್ಗೆ ಆದಂತ ಯೋಗ್ಯತೆ ಘನತೆ ಇರುತ್ತೆ. ಅದನ್ನ ಏನ್ ಮಣ್ಪಾಲ್ ಮಾಡ್ಕೊಂತೀರಾ? ಕರೆಕ್ಟ್ ಆಗಿ ಥಿಂಕ್ ಮಾಡ್ಬೇಕು. ಒಂದು ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತಂದಾಗ ನೀವು ಫಸ್ಟ್ ಆಫ್ ಆಲ್ ಸ್ಟೋರಿ ಹಾಕಿರೋದಾಗ್ಲಿ ಅದಾಗ್ಲಿ ಬರ್ಕೊಂಡಿರೋದು ನಿಮ್ ಟ್ವಿಟರ್ ಅಲ್ಲಿ ಬರ್ಕೊಂಡಿರೋದು ಅದು ಮೊದಲನೇ ತಪ್ಪು. ನೀವು ಮಾಡಿರೋ ರಾಂಗ್ ಮೆಸೇಜ್ ಅಲ್ಲಿ ನೀವೇನ್ ಹಾಕೋಬೇಕಾಗಿತ್ತು ಸ್ಟೋರಿನ, ಅದಕ್ಕೆ ಬಂದು ಉತ್ತರ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಅಷ್ಟೇ. ಅದ್ರಲ್ಲೇನು ನೀವು ಮಾತ್ರ ಹಾಕೋಬಹುದು, ನಮ್ಮಂತ ಸಾಮಾನ್ಯ ಜನಗಳು ಬಂದು ನಿಮ್ಗೆ ಮೆಸೇಜ್ ಮಾಡ್ಬಾರ್ದಾ? ಅದಕ್ಕೆ ಈ ಮೀಡಿಯಾದವ್ರು ಬೇರೆ ನಟಿ ರಮ್ಯಾ ಅವ್ರಿಗೆ ಬರ್ದಿಂತ ಸ್ಟೋರಿ ಸ್ಟೇಟಸ್ಗೆ ದರ್ಶನ್ ಫ್ಯಾನ್ಸ್ ಗಳು ಬಂದು ಕಮೆಂಟ್ ಹಾಕಿದ್ರು. ಏನಂತ ಕಮೆಂಟ್ ಹಾಕಿದ್ರು? ಏನಂತ ಯಾಕಿದ್ದಾರೆ ಕಮೆಂಟ್? ಲೇ, ಮೀಡಿಯಾ ಕೆಲಸ ಮಾಡ್ರೋ, ಮೀಡಿಯೇಟರ್ ಕೆಲಸ ಮಾಡ್ಬೇಡಿ ಕಣ್ರೋ ನೀವುಗಳು. ಮೀಡಿಯೇಟರ್ ಕೆಲಸ ಏನ್ ಮಾಡ್ತೀರಾ? ಹೋಗ್ರಿ ಧರ್ಮಸ್ಥಳದಲ್ಲಿ ಆ ಹುಡುಗಿ ಸತ್ತ 13 ವರ್ಷ ಕಳೆದೋಗ್ತಾ ಇದೆ. ಆ ಹುಡುಗಿಗೆ ನ್ಯಾಯ ಕೊಡ್ಸಿ. ನೀವು ಸಾಕ್ಷ ನ್ಯೂಸ್ ಚಾನಲ್ ನಡ್ಸೋರಾದ್ರೆ ಆ ಹುಡುಗಿಗೆ ಹೋಗ್ಬಿಟ್ಟು ನ್ಯಾಯ ಕೊಡ್ಸಿ ಆ ಹುಡುಗಿಗೆ, ಆಯ್ತಾ? ಆಮೇಲೆ ಬಂದು ಇಲ್ಲಿ ಮಾತಾಡಿ ಬಾಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೂ ಒಂದು ಘನತೆ, ಒಂದು ಗೌರವ ಇರಬೇಕು. ಯಾಕೋ ಬಾಸ್ತ ಬರೀ ಸುಖ ತಿನ್ನಕ್ಕೆ ಬರ್ತೀರಾ? ನಿಮ್ ಜನ್ಮಕ್ಕೆ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮ ಆಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ, ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಎಲ್ಲರಿಗೂ ನಮಸ್ಕಾರ. ಈ ರಮ್ಯಾ ಅವರು ಇವತ್ತು ಯಾಕೆ ಸದ್ದು ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಅನ್ಕೊಂಡಿದ್ದೊಂದೇ, ನೀವು ಏನನ್ನ ಅನ್ಕೋರಿ, ಅವ್ರು ಮರ್ತೇ ಹೋಗಿತ್ತು ಜನ ಎಲ್ಲ. ನಾನು ಟ್ರೋಲ್ ಆಗ್ಬಿಟ್ಟು ಎಲ್ಲರ ಬಾಯಲ್ಲಿ ನನ್ನ ಹೆಸರು ಬರ್ಬೇಕು ಅನ್ನೋ ಇದಕ್ಕೆ ದರ್ಶನ್ ಅವ್ರನ್ನೇ ಚಾಯ್ಸ್ ಮಾಡಿದ್ರು ಅವರು. ನಾನು ಹಂಗೆ ಅನ್ಕೊಂತೀನಿ ನೋಡು. ಏನಮ್ಮ ನಿನಗೆ ಸ್ವಲ್ಪನ ಬುದ್ಧಿ ಬೇಡ್ವಾ? ಹೆಂಗೆ ನೀವು ಯೋಚನೆ ಮಾಡ್ತೀರಿ? ನೀವು ಓದಿದ್ದೀರಾ, ನಮಗಂತೂ ಓದು ಬರ ಗೊತ್ತಿಲ್ಲ. ಅದೇನು ಉರೇ ಬೆಂಕಿಗೆ ತುಪ್ಪ ಸುರಿದಂಗೆ ನಿನಗೆ ಯಾಕಮ್ಮ ಬೇಕಾಗಿತ್ತು? ತೆಪ್ಪಗಿರೋದಲ್ವಾ ಅಂತಾರೆ. ದರ್ಶನ್ ಫ್ಯಾನ್ಸ್ ಅಂತಾರೋ ಇಲ್ಲೋ ಗೊತ್ತಿಲ್ಲ, ನಮಗೂ ಓದು ಬರ ಗೊತ್ತಿಲ್ಲ. ನಾವೇ ಹೇಳ್ತಾ ಇದೀವಲ್ಲ, ನೀ ಮಾಡಿರೋದು ತಪ್ಪು. ದಾರಿಗೆ ಹೋಗೋ ಮಾರಿನ ಮನೆಗ್ ಬಾ ಅಂತ ಕರ್ದಿದೀಯ, ಅನ್ಬೋಸು. ಸುಮ್ನೆ ಇದ್ರೆ ಆಗಿತ್ತಲ್ಲ. ನೀನ್ ಬೇಕಂತ ನಾನು ಎಲ್ಲರ ಬಾಯಲ್ಲಿ ಬರ್ಬೇಕು, ನಾನು ಟ್ರೋಲ್ ಆಗ್ಬೇಕು, ನನ್ನ ಹೆಸರು ಮಾಡ್ಬೇಕು ಅಂತ ನಿನಗೆ ಅನ್ಕೊಂಡಿದ್ದೆ ನೀನು. ಯಾಕಂದ್ರೆ ನೀನೆಲ್ಲರೂ ಮರ್ತೋಗಿದ್ರು. ನೀನೇನು ಒಳ್ಳೆ ಕೆಲಸ ಮಾಡೇ ಇಲ್ಲ. ನೀನು ಕಾಂಗ್ರೆಸ್ ಪಾರ್ಟಿಲಿ ಹೋಗಿ ಏನು ಒಳ್ಳೆ ಕೆಲಸ ಮಾಡಿಲ್ಲ ನೀನು. ಅದಕ್ಕೆ ನೀನು ದರ್ಶನ್ ಅವ್ರನ್ನೇ ಚಾಯ್ಸ್ ಮಾಡ್ದಿ ನೀನು. ಮತ್ತೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತೆ. ಹೌದ್ರಿ, ದರ್ಶನ್ ಹೆಂಡತಿ ಹೋರಾಡ್ತಾರೆ ಕಾನೂನು ಪ್ರಕಾರ ಅವ್ರು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗಂಡ ಬೇಕು. ನೋಡ್ರಿ, ತಾಯಿಗೆ ಮಕ್ಕಳು ಒಳ್ಳೆಯವರು ಬೇಕು, ಕೆಟ್ಟವರು ಬೇಕು. ಹಂಗೆ ಒಂದ್ ಹೆಣ್ಣಿಗೆ ಗಂಡ ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ. ಇನ್ನ ದರ್ಶನ್ ಮಾಡಿದನೋ ಇಲ್ಲೋ ಅದು ಗೊತ್ತೇ ಇಲ್ಲ. ಮಾಡಿದಾನೆ ಅಂತ ಯಾಕೆ ಅನ್ಕೊಂತೀರಾ? ರೇಣುಕಾ ಸ್ವಾಮಿ ಏನು ಸಾಚೆನಾ? ಅವ್ನು ಕಚಡ. ಅವನು ಅಂತವ್ನಿದ್ರೆಷ್ಟು ಹೋದ್ರೆಷ್ಟು, ಹೋಗಿದ್ದೆ ಒಳ್ಳೇದಾಯ್ತು. ಎಷ್ಟೊಂದು ಹೆಣ್ಮಕ್ಳ ಕಷ್ಟ ತಪ್ಪಿದೆ. ಏನು ಒಂದೊಂದೇ ಈ ಸೋಷಿಯಲ್ ಮೀಡಿಯಾಕ್ಕಂತೂ ಬುದ್ಧಿ ಇಲ್ಲ. ಅದೇ ಚಿಕ್ಕ ಮಕ್ಕಳೆಲ್ಲ ರೇಪ್ ಆಗ್ತಾ ಇದಾರೆ, ದಿನ ಒಂದು ರೇಪ್ ಆಗ್ತಾ ಇದೆ. ಅಂತವ್ರ ಬಗ್ಗೆ ಮಾತಾಡಲ್ಲ. ದರ್ಶನ ಹಿಡ್ಕೊಳೋದು ಹೇಳೋದು. ಏನ್ ಓದ್ಯಾವೋ ಏನ್ ಬಾರ್ಲ್ ಬಿದ್ದಾವೋ ಸಂತಾರ. ಇಂಡಸ್ಟ್ರಿ
ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್, ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದ್ವೆಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಮೇಡಮ್ ಲಾಸ್ಟ್ ಟೈಮ್ ಒಂದು ಕಂಪ್ಲೇಂಟ್ ಮಾಡಿದ್ರು ಅಲ್ಸೂರ್ ಗೇಟ್ಸ್ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ದರ್ಶನ್ಗೂ ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರೋ, ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ, ಯಾರು ಗೊತ್ತು ಅಲ್ವಾ? ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರ ಮುಂಚೆನೆ ನಾನು 2 ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮ ತಗೊಂಡಿದ್ರೆ, ಈ ತರ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. ಹಿಂದೆ ಕೂಡ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸೆಂಟ್ರಲ್ ಸೆಂಟ್ರಲ್ ಮೇಡಮ್. 1 ಸೆಕೆಂಡ್ ಸರ್. ಪವಿತ್ರ ಗೌಡರಿಗೆ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿಗೆ ಆತ ಶಿಕ್ಷೆ ಆಯ್ತು, ಈಗ ನಿಮಗೂ ಮೆಸೇಜ್ ಮಾಡಿದ್ರೆ ಆತ ಬೇಗ ಶಿಕ್ಷೆ ಕೊಡ್ತಾರೆ ಅಂತ ಅವ್ರಿಗೆಲ್ಲ ಯಾವ ತರ ಶಿಕ್ಷೆ? ಇಲ್ಲ ಅದೇ ತರ ಮಾಡ್ತಾರ ಅಂತ ಮೇಡಮ್. ಇಲ್ಲ ಇಲ್ಲ It's not like that, right? We live in a civilized society. One law anta ide, one police anta ide, one constitution anta ide. We all have to abide by it. ಅಕಸ್ಮಾತ್ ಅದು ಆಗದೆ ಹೋದ್ರೆ just imagine what will happen to society. It's shocking. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ, ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್, ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವು ಇರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಇನ್ನು ರಮ್ಯಾ ಪೋಸ್ಟ್ ಬೆನ್ನಲ್ಲೇ ನಟಿ ರಕ್ಷಿತಾ ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರಮ್ಯಾಗೆ ಕೌಂಟರ್ ಕೊಟ್ರ, ಫ್ಯಾನ್ಸ್ಗೆ ಬುದ್ಧಿವಾದ ಹೇಳ್ತಾ ಇದ್ದಾರಾ ರಕ್ಷಿತಾ? ಕುತೂಹಲ ಮೂಡಿಸಿದೆ ನಟಿ ರಕ್ಷಿತಾ ಪ್ರೇಮ್ ಅವರ ಪೋಸ್ಟ್. ಈಗ ಒಬ್ಬರಾದ್ಮೇಲೆ ಒಬ್ರು ಸೋಷಿಯಲ್ ಮೀಡಿಯಾದಲ್ಲೇ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಸ್ಟೇಟಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.